ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಮಾಡಬೇಡ್ರಿ. ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಹುಷಾರು ಹುಷಾರು ಹುಷಾರು. ಈ ಎರಡು ಹಾಡು ಯಾರು ಯಾರಿಗೆ ಯಾವಾಗ ಹಾಡದ್ರ ಅಂತ ಹೇಳ್ತೀನಿ ಕೇಳ್ರಿ. ಸಿದ್ದರಾಮಯ್ಯ ಮತ್ತ DKಶ ಸಾಹೇಬ್ರಿಗೆ ಕರೆದು ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಅಂತ ಅಲ್ಲಿಕತ್ತಾರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಒಂದು ಭಾರಿ ಗುಟ್ಟೊಂದು ರಟ್ ಮಾಡ್ಲಿಕ್ಕೆ ಹೊಂಟಾರ. ಅಷ್ಟೇ ಅಲ್ರಿ, ಸೀರಿಯಸ್ ಆದ ಆರೋಪನೂ ಮಾಡ್ಲಿಕತ್ತಾರ. ಹಂಗಾದ್ರ ಖರ್ಗೆ ಪಾಠ ಕೇಳಿ ಜಾಣ ಮರಿಗಳು ಏನ್ ಮಾಡಬಹುದು? ಅಷ್ಟಕ್ಕೂ ಖರ್ಗೆ ಹೇಳಿದ್ದೇನು ಅಂದ್ರ ಅವ್ರ ಬಾಯಿಂದ ಕೇಳ್ರಿ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರ್ಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗು. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರ್ಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗುತ್ತಾರೆ. ಇದ್ದಪ್ಪ AICC ಅಧ್ಯಕ್ಷರ ಮಾತು ಅಂದ್ರ ಇದೇ ಫಸ್ಟ್ ಟೈಮ್ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದಂತ ಅನ್ಸ್ಲಿಕ್ಕತ್ತದ. ಇದನ್ನ ಕೇಳಿ ನಂಗ ಒಂಥರ ಹಿಗ್ಗಾಯ್ತು ನೋಡ್ರಿ. ಇರ್ಬೇಕು ಒಂದ್ ಅಂಜಿಕೆ ಅನ್ನೋದು ಇರ್ಲೇಬೇಕು. ಆದ್ರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡ್ರಿ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಅದನ್ನ ಬೀಳಿಸ್ಲಿಕ್ಕ ಮೋದಿ ಅಮಿತ್ ಶಾ ಪ್ಲಾನ್ ಮಾಡ್ಲಿಕ್ಕತ್ತಾರಂತ. ಈಗ ಯಾವುದೇ ರಾಜ್ಯದಾಗ ಆದ್ರೂ ಬಹುಮತದಿಂದಲೇ ಸರ್ಕಾರ ರಚನೆ ಆಗಿರ್ತೈತಿ, ಹೌದಿಲ್ಲ ಹೇಳ್ರಿ? ಈ ನಮ್ಮ ಕರ್ನಾಟಕನೇ ತಗೊಳ್ರಪ್ಪ. ಕಾಂಗ್ರೆಸ್ ಶಾಸಕರ ಲೆಕ್ಕ ಹಾಕ್ರಿ ಎಷ್ಟದಾರ ಅಂತ ಹೇಳಿ. ಬಿಜೆಪಿ ಶಾಸಕರು ಎಷ್ಟು ಅನ್ನೋದನ್ನು ನಿಮಗ್ ಗೊತ್ತಿರ್ತೈತಿ. ಅಕಸ್ಮಾತ್ ಏನರೇ JDS ನವರು ಸೇರ್ಕೊಂಡ್ರು ಅಂತಾನೇ ಅನ್ಕೊಳ್ರಿ, ಅವಾಗ ಕಾಂಗ್ರೆಸ್ ಸರ್ಕಾರನ ಬೀಳಿಸ್ಬಿಡಬಹುದಾ? ಅಷ್ಟಕ್ಕೂ ಇಲ್ಲಿ ಸರ್ಕಾರ ಬೀಳಿಸ್ಲಿಕ್ಕ ಮೋದಿ ಅಮಿತ್ ಶಾನೇ ಬರಬೇಕಾ? ಇವರು ತಾವೇ ಸಾಕಷ್ಟು ದೂರಾಲೋಚನೆ ಯೋಜನೆಗಳು, ಹಗರಣಗಳು, ಬೆಲೆ ಏರಿಕೆಗಳು, ಅಭಿವೃದ್ಧಿ ಶೂನ್ಯಗಳು, ಭ್ರಷ್ಟಾಚಾರಗಳು, ಗ್ಯಾರಂಟಿ ಯೋಜನೆಗಳು. ಯಪ್ಪ ಸಾಕಲ್ಲೇನ್ರಿ ಇವೆಲ್ಲ? ಮಂದಿನೇ ಇವ್ರನ್ನ ಓಡಿಸ್ಲಿಕ್ಕ ಬೀಳಿಸ್ಲಿಕ್ಕ. ಭ್ರಷ್ಟಾಚಾರ ಅಂತ ಅಂದ ಕೂಡ್ಲೆ ನೆನಪಾಯ್ತು ನೋಡ್ರಿ. ಪಾಪ ಇವ್ರ ಮಾತು ಕೇಳಿ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ಲಿಲ್ಲ. ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಅನ್ನೋರ ಕಾಲಿಗೆ ಬೀಳ್ತೀನಿ ಅಂತ ಹೇಳದಂಥವ್ರು ಯಾರ ಗೊತ್ತಾ? ಕಾಂಗ್ರೆಸ್ದೇ ಶಾಸಕರಾದಂಥ KS ಬಸವಂತಪ್ಪನವರು ತಮ್ಮ ಅಸಹಾಯಕತೆಯನ್ನ ತೋರ್ಪಡಿಸ್ಲಿಕ್ಕತ್ತಾರ. ಪಾಲಿಕೆದಾಗ ನಡಿಲಿಕತ್ತಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಎಷ್ಟು ಸಿಟ್ಟಿಗೆದ್ದು ಬಿಟ್ಟಾರ. ಯಾಕಂತ ಹೇಳ್ತೀನಿ ಕೇಳ್ರಿ. ದಿನಗೂಲಿ ಆಧಾರದ ಮೇಲೆ ಕೆಲಸ ಮಾಡ್ಲಿಕತ್ತಿರುವಂತಹ ಪೌರ ಕಾರ್ಮಿಕರ ಖಾಯಂ ಮಾಡ್ಬೇಕಂತ ಸರ್ಕಾರ ಏನೋ ಮುಂದಾಗೈತಿ. ಆದ್ರ ಸರ್ಕಾರ ಇದು ಘೋಷಣೆ ಮಾಡೋದ್ರಾಗ ಲಂಚಾವತಾರ ಅನ್ನೋದು ಭಯಂಕರ ಕಾಣಿಸ್ಲಿಕ್ಕತ್ತದ. ಒಬ್ಬೊಬ್ರಿಗೆ 3 ಲಕ್ಷದಿಂದ 5 ಲಕ್ಷ ತನಕ ಬೇಡಿಕೆ ಇಡ್ಲಿಕ್ಕತ್ತಾರ, ಲಂಚ ಕೊಟ್ರಿ ಅಂತ ಹೇಳಿ ಖುದ್ದು ಕಾಂಗ್ರೆಸ್ ಶಾಸಕರೇ ಇಷ್ಟು ಸೀರಿಯಸ್ ಆದ ಆರೋಪ ಮಾಡ್ಲಿಕ್ಕತ್ತಾರ. ಮೇ 1ನೇ ತಾರೀಕು ಏನು ಪೌರ ಕಾರ್ಮಿಕರ ಸೇವೆನ ಖಾಯಂಗೊಳಿಸ್ತೀವಿ, ಆದೇಶ ಹೊರಡಿಸ್ತೀವಿ ಅಂತ CM ಘೋಷಣೆ ಮಾಡ್ಯಾರ. ಇದನ್ನ ಕೇಳಿ ಖುಷಿ ಪಡಬೇಕು, ದುಃಖ ಪಡಬೇಕು ಒಂದೂ ತಿಳಿಯಲಾಗದ. ಈ ಭ್ರಷ್ಟಾಚಾರದ ಹಿಂದೆ ಅಧಿಕಾರಿಗಳು ಅಷ್ಟೇ ಅದಾರ ಅಥವಾ ಇದ್ರ ಮ್ಯಾಲಿನವ್ರದ್ದು ಏನ್ ಪ್ರೆಷರ್ ಐತಾ, ಏನ್ ಸುದ್ದಿ, ಇದ್ರ ಬಗ್ಗೆ ಲೋಕಾಯುಕ್ತ ತನಿಖೆ ಆಗ್ಬೇಕಂತ ಕಾಂಗ್ರೆಸ್ ಶಾಸಕರೇ ಹೇಳಲಿಕತ್ತಾರ. ಪೌರ ಕಾರ್ಮಿಕರ ನೇಮಕಾತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಆದೇಶ ಮಾಡಿದ್ರೆ ನನಗೆ ಸಂತೋಷ. ಅದು ಒಂದ್ ಕಡೆ ನೋವಾಗ್ತದೆ, ಒಂದ್ ಕಡೆ ಕಣ್ಣೀರು ಬರ್ತಾವೆ. ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಕೆಲವರು ಮಹಾನಗರ ಪಾಲಿಕೆ ನಗರಸಭೆಯಲ್ಲಿ ಒಂದು ಆದೇಶ ಬಂದ ತಕ್ಷಣವೇ ಇಡೀ ಪೌರ ಕಾರ್ಮಿಕರ ಹಿಂಸೆ ಚಾಲನೆ. ಅವರು 2 ಲಕ್ಷ ರೂಪಾಯಿ ಕೊಡಬೇಕು, 3 ಲಕ್ಷ ಕೊಡಬೇಕು, 5 ಲಕ್ಷ ಕೊಡಬೇಕು. ಅದರಲ್ಲಿ ಬರ್ಬೇಕು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಶೋಷಣೆಯನ್ನ ತಡೆಗಟ್ಟತಕ್ಕಂಥ ಕೆಲಸ ಮಾಡಬೇಕು. ಈ ಶೋಷಣೆಗೆ ತಡೆಗಟ್ಟಲಿಕ್ಕೆ ಅವರು ನಮ್ಮಂತ ರಾಜಕಾರಣಿಗಳು ಬೇಕಂದ್ರೆ ನಾವ್ ಯಾರು ಬೆಂಬಲಿಸಲ್ಲ, ಮನ್ನಾಳ ಬೆಂಬಲಿಸಲ್ಲ, ಪ್ರಬಂಧ ಬೆಂಬಲಿಸಲ್ಲ, ಯಾರು ಬೆಂಬಲಿಸಲ್ಲ. ಇಲ್ಲಿ ಎಲ್ಲೋ ನ್ಯಾಯಿಕ ಬೆಂಬಲ ಇದೆ. ಅದರಿಂದ ನಮ್ಮ ತಾಯಿಯರು, ಪೌರ ಕಾರ್ಮಿಕರ ತಾಯಿಯರಿಗೆ ಯಾರು ಸಹ ಶೋಷಣೆ ಮಾಡಬಹುದು, ಅವರಿಂದ ದುಡ್ಡು ಮಾಡತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಅದಕ್ಕೆ
ತಿಳಿಸಬಹುದು. ಪೌರ ಕಾರ್ಮಿಕರ ನೇಮಕಾತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಆದೇಶ ಮಾಡಿದ್ರೆ ನನಗೆ ಸಂತೋಷ. ಅದು ಒಂದ್ ಕಡೆ ನೋವಾಗ್ತದೆ, ಒಂದ್ ಕಡೆ ಕಣ್ಣೀರು ಬರ್ತಾವೆ. ಯಾಕೆ ಅಂತಕ್ಕಂಥ ಹೇಳಿದ್ರೆ ಇಡೀ ರಾಜ್ಯದ ಕೆಲವರು ಮಹಾನಗರ ಪಾಲಿಕೆ ನಡೆಸಿದಲ್ಲಿ ಇವತ್ತು ಆದೇಶ ಕಾಪಿ ಬಂದ ತಕ್ಷಣವೇ ಇಡೀ ಪೌರ ಕಾರ್ಮಿಕ ಪರೀಕ್ಷೆ ಶಾಲೆಗೆ ಅವರು 2 ಲಕ್ಷ ರೂಪಾಯಿ ಕೊಡಬೇಕು, 3 ಲಕ್ಷ ಕೊಡಬೇಕು, 5 ಲಕ್ಷ ಕೊಡಬೇಕು. ಅದರಲ್ಲಿ ಬರಬೇಕು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಶೋಷಣೆಯನ್ನ ತಡೆಗಟ್ಟತಕ್ಕಂಥ ಕೆಲಸ ಮಾಡಬೇಕು. ಈ ಶೋಷಣೆಗೆ ತಡೆಗಟ್ಟಲಿಕ್ಕೆ ಅವರು ಕೆಲವು ನಮ್ಮಂತ ರಾಜಕಾರಣಿಗಳು ಬೇಕಿದ್ದಾರೆ. ನಾವು ಯಾರು ಬೆಂಬಲಿಸಲ್ಲ, ಮಲ್ಲಾಳ ಬೆಂಬಲಿಸಲ್ಲ, ಪ್ರಬಂಧನಿಕರು ಬೆಂಬಲಿಸಲ್ಲ, ಯಾರು ಬೆಂಬಲಿಸಲ್ಲ. ಇಲ್ಲಿ ಎಲ್ಲೋ ನ್ಯಾಯಿಕ ಬೆಂಬಲ ಇದೆ. ಅದರಿಂದ ನಮ್ಮ ತಾಯಿಯರು, ಪೌರ ಕಾರ್ಮಿಕರ ತಾಯಿಯರಿಗೆ ಯಾರು ಸಹ ಶೋಷಣೆ ಮಾಡಬಹುದು, ಅವರಿಂದ ದುಡ್ಡು ಮಾಡತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಅದರ ಮೇಲೆ ಗಮನ ಹರಿಸಬೇಕಂತಕ್ಕಂಥ ಮಾತನ್ನ ನಾವು ಬಹಳ ನೋವಿನಿಂದ ನಾನು ಅನುಭವಿಸತಕ್ಕಂಥ ನೋವಿನಿಂದ ನನಗೆ ಹೀಗೆ ಅಡಿಗೆ ಆಗಬೇಕು. ನಿಮ್ಮ ಕೈ ಮುಗಿ ಕೇಳ್ತೇನೆ, ಈ ದುಡ್ಡು ವಸೂಲಿ ಮಾಡೋದು ನಿಲ್ಲಿಸಬಹುದು. ಅಲ್ರಿ, ಆಡಳಿತ ಪಕ್ಷದ ಶಾಸಕರೇ ಈಗೀಗ ಬಹಳಷ್ಟು ಮಂದಿ ತಮ್ಮ ಅಸಮಾಧಾನ ತೋಡ್ಕೊಳ್ಳಿಕತ್ತಾರ. ಒಂದ್ ಕಡೆ ಅನುದಾನ ಬಿಡುಗಡೆ ಆಗಕತ್ತಿಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಕತ್ತಿಲ್ಲ, ಮತ್ತೊಂದ್ ಕಡೆ ಈ ತರ ಭ್ರಷ್ಟಾಚಾರದ ಸುದ್ದಿಗಳು, ಲಂಚಾವತಾರ ಇದೆಲ್ಲ ಮಿತಿ ಮೀರೇದಂತ ಆಡಳಿತ ಪಕ್ಷದ ಶಾಸಕರೇ ಹೇಳಲಿಕತ್ತಾರಂತ ಅಂದ ಮ್ಯಾಲ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ತಗೋಬೇಕು, ಕ್ರಮ ತಗೋಬೇಕಂತೀನಂತೀನ. ಸೀರಿಯಸ್ ಆಗಿ ತಗೊಳ್ಳೋದು, ಕ್ರಮ ತಗೊಳ್ಳೋದು ಇದನ್ನೆಲ್ಲ ಮೋದಿ ಯೋಗಿಯವರನ್ನ ನೋಡಿ ಕಲಿಬೇಕ್ರಪ್ಪ. ಅದ್ರಾಗೂ ಮೋದಿ ವರ್ಚಸ್ಸು, ಮೋದಿ ಜನಪ್ರಿಯತೆ, ಮಂದಿ ಮೋದಿಯನ್ನು ಎಷ್ಟು ಪ್ರೀತಿಸ್ತಾರ, ಹೆಂಗ್ ಆರಾಧಿಸ್ತಾರ ಅನ್ನೋದು ನೋಡಿದ್ರ ವಿರೋಧ ಪಕ್ಷದವರಿಗೆ ಸಹಜವಾಗಿ ಅಸೂಯೆ ಹುಟ್ಟಾಕ್ಬಹುದು ನೋಡ್ರಿ. ಯಾಕಂದ್ರ ಹಂಗೈತಿ ಮೋದಿ ವರ್ಚಸ್ಸು, ಮೋದಿ ಜನಪ್ರಿಯತೆ. ಹಿಂಗೆ DCM DKಶಿ ಸಾಹೇಬ್ರು ಎಂಟ್ರಿ ಕೊಡುವ ಮುಂದ ಮೋದಿ ಮೋದಿ ಅಂತ ಹೇಳಿ ಮೋದಿ ಹೆಸರು ಘೋಷಣೆ ಮಾಡ್ಕೊಂತ DKಶಿ ಸಾಹೇಬ್ರನ್ನ ಸ್ವಾಗತ ಮಾಡಿದ್ರ ಪಾಪ ಹೆಂಗಾಗ್ಲಿಕ್ಕಿಲ್ಲ ಹೇಳ್ರಿ. ನಮ್ಮ ಕರ್ನಾಟಕದ ರಾಜಧಾನಿ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಬೆಂಗಳೂರು ಬಹಳ ಮಂದಿ, ಬಹುತೇಕ ಎಲ್ಲಾ ವರ್ಗದವ್ರಿಗೆ, ಎಲ್ಲಾ ವಯಸ್ಸಿನವ್ರಿಗೂ ಭಾರಿ ಅಚ್ಚುಮೆಚ್ಚು ನೋಡ್ರಿ. ಯಾಕಂದ್ರ ಕರ್ನಾಟಕದ ಬ್ಯಾರೆಲ್ಲಾ ರಾಜ್ಯಗಳಿಗೆ ಹೋಲಿಸಿದಾಗ ಕೆಲವೊಂದು ಕಡೆ ಅಂದ್ರ ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕದಾಗಂತೂ ಬ್ಯಾಸಗಿ ಕಾಲನೇ ಹೆಚ್ಚಿರ್ತೈತಿ ನೋಡ್ರಿ. ಸಿಕ್ಕಾಪಟ್ಟೆ ಬಿಸಿಲು, ಶೆಕಿ ತಡ್ಕೊಳಿಕ್ ಆಗೋದಿಲ್ಲ. ಅದೇ ಈ ಕಡೆ ಮಲ್ನಾಡ್ ಕಡೆ ಹೋದ್ವಿ ಅನ್ಕೊಳ್ರಿ, ಇಲ್ಲ ಕೊಡಗು ಮಡಿಕೇರಿ ಕಡೆ ಹೋದ್ರಿ ಅನ್ಕೊಳ್ರಿ, ನೀವು ಮಳಿಗಾಲನೇ ಹೆಚ್ಚು, ಯಾವಾಗ್ಲೂ ಜಟಿ ಜಟಿ ಮಳಿ ಹೊಡಿತಾನೇ ಇರ್ತೈತಿ. ಅದೇ ಬೆಂಗಳೂರು ನೋಡ್ರಿ, ಯಾವ ಸೀಸನ್ ಹಿಂಗ ವಿಪರೀತ ಅಂತ ಅನ್ಸೋದಿಲ್ಲ, ಎಕ್ಸ್ಟ್ರೀಮ್ ಹಂತಕ್ ಹೋಗೋದಿಲ್ಲ. ಬೆಂಗಳೂರಿನ ವಾತಾವರಣ ಒಂಥರ ತಂಪಿರ್ತೈತಿ, ಎಲ್ಲರಿಗೂ ಹೆಚ್ಚು ಆಕರ್ಷಣೆ ಮಾಡ್ತೈತಿ. ಅಷ್ಟೇ ಅಲ್ಲ, ಅತಿ ಕಡು ಬಡವರು, ಭಯಂಕರ ಶ್ರೀಮಂತರು, ಮಧ್ಯಮ ವರ್ಗದವರು ಎಲ್ಲಾರು ತಮ್ಮದೇ ಆದ ಚೌಕಟ್ಟಿನ್ಯಾಗ ಸಾಮರ್ಥ್ಯದಿಂದ ಬದುಕು ಕಟ್ಕೊಳ್ಬಹುದು. ಅದಕ್ಕೆ ಬೆಂಗಳೂರು ಅಂದ್ರ ಎಲ್ಲಾರಿಗೂ ಬಹಳ ಪ್ರೀತಿ. ಆದ್ರೆ ಈಗೀಗ ಬೆಂಗಳೂರಿನ ರೋಡ್ಗಳು ನೋಡಿದಾಗ ಯವ್ವಾ ಹೆಂಗಪ್ಪ ಅನಿಸ್ಬಿಡ್ತೈತಿ ನೋಡ್ರಿ. ಬಿಸಿಲಿದ್ದಾಗ ಬರೇ ಧೂಳ್ ಇಳತೈತಿ. ಅದೇ 1-2 ಸಲ ಮಳಿ ಬಂದ್ರ ಸಾಕು, ಏನಂತೀರ್ ನೀವು, ರೋಡ್ ಅನ್ನೋದು ಗುಂಡಿಗಳಾಗ್ತಾವ, ಸ್ವಿಮ್ಮಿಂಗ್ ಪೂಲ್ಗಳೇ ರೆಡಿ ಆಗ್ತಾವ. ನಿಮಗೆಲ್ಲ ಅಣ್ಣವ್ರದ್ದು ಹಳಿ ಹಾಡು ನೆನಪೈತ? ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತ ಎಷ್ಟು ಚಂದ ಹಾಡಿದ್ರ ಅಂದಿನ ಕಾಲದಾಗ. ಈಗಿನ ಕಾಲದಾಗ ಬೆಂಗಳೂರಿನ ರೋಡ್ಗಳ ಪರಿಸ್ಥಿತಿ ನೋಡಿದ್ರೆ ಬಹುಶಃ ಅಣ್ಣವರು ಮನ್ಸಿಗೆ ಹಚ್ಕೊಂಡು ಹಾಡ್ತಿದ್ರು, ಮುಳುಗಿದೆ ನೋಡ ಬೆಂಗಳೂರು ನಗರ ಅಂತ ಹೇಳಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ
ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.